ಇದು ಅಂಬಾವಿಲಾಸ. ಅರಸರು ತಮ್ಮ ಖಾಸಗಿ ಸಭೆಗಳನ್ನು ನಡೆಸುತ್ತಿದ್ದ ವೈಭವಯುಕ್ತ ಸಭಾಂಗಣ. ಇದು ಮೈಸೂರು ಅರಮನೆಗೆ ಮುಕುಟವಿದ್ದ ಹಾಗೆ. ಅಪ್ರತಿಮ ಸೌಂದರ್ಯದಿಂದ ಕಂಗೊಳಿಸುವ ಅತ್ಯಾಕರ್ಷಕ ಅಲಂಕರಣದಿಂದ ವಿನ್ಯಾಸಗೊಂಡಿರುವ ಈ ಅಂಬಾವಿಲಾಸ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ. ಅಚ್ಚ ಕಬ್ಬಿಣದ ಕಂಬಗಳ ಆಧಾರದ ಮೇಲೆ ನಿಂತಿರುವ ಈ ಮಂಟಪದ ಮೇಲ್ಛಾವಣಿ ತೇಗದ ಮರದ ಕುಸುರಿಯ ಕೆಲಸದಿಂದ ಕೂಡಿದೆ. ವಿವಿಧ ಕೆತ್ತನೆಗಳಿಂದ ಕೂಡಿರುವ ಸ್ತಂಭಗಳು, ನೀಲಿ ಹಾಗೂ ಬಂಗಾರದ ಬಣ್ಣಗಳಿಂದ ಆವೃತವಾದ ಇಡೀ ಪಡಸಾಲೆ ಆಹ್ಲಾದಕರ ವಾತಾವರಣದಿಂದ ಕೂಡಿದೆ. ವಿವಿಧ ಸ್ತಂಭಗಳನ್ನು ಅಲಂಕರಿಸಿರುವ ಪೌರಾಣಿಕ ಹಾಗೂ ಚಾರಿತ್ರಿಕ ಸಂಗತಿಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ನಾನಾ ವಿಧದ ವರ್ಣಮಯ ಗೊಂಚಲು ದೀಪಗಳು, ಛಾವಣಿಯ ಮಧ್ಯಭಾಗದಲ್ಲಿ ಬಣ್ಣ ಬಣ್ಣದ ಗಾಜಿನ ಅಲಂಕರಣೆ ಹಾಗೂ ಅತ್ಯಾಕರ್ಷಕ ಪುಷ್ಪಾಲಂಕಾರದಂತಿರುವ ಗಾಜಿನ ಮೇಲ್ಛಾವಣಿ ಸಭಾಂಗಣಕ್ಕೆ ಮೆರುಗು ನೀಡಿವೆ. ಇಲ್ಲಿ ಕಾಣುವ ಸುಂದರ ಅಷ್ಟಭುಜಾಕೃತಿಯ ಮಂಟಪದಲ್ಲಿನ ಚಿನ್ನದ ಸಿಂಹಾಸನದಲ್ಲಿ ಕುಳಿತು ಮಹಾರಾಜರು ಸಭೆಗಳನ್ನು ನಡೆಸುತ್ತಿದ್ದರು. ಮೈಸೂರಿನ ರಾಜಪ್ರಭುತ್ವದ ಪ್ರತಿಷ್ಠಿತವಾದ ಈ ಚಿನ್ನದ ಸಿಂಹಾಸನವೇ ಮಯೂರ ಸಿಂಹಾಸನ. ಈ ಸಿಂಹಾಸನವನ್ನು ಏರಲು ಸ್ತ್ರೀ ಆಕೃತಿಗಳಿಂದ ಅಲಂಕರಣಗೊಂಡ ಸ್ವರ್ಣ ಸೋಪಾನಗಳಿವೆ. ತಳಭಾಗದಲ್ಲಿ ಕುದುರೆ, ಹಂಸ ಮುಂತಾದ ವಿನ್ಯಾಸಗಳನ್ನು ಹೊಂದಿದೆ. ಸುಮಾರು 200 ಕೆಜಿ ತೂಕದ ಈ ಸಿಂಹಾಸನ ಅದ್ಭುತ, ಅಪ್ರತಿಮ, ಅನನ್ಯ ಅಲ್ಲದೆ ಅತ್ಯಂತ ಪೂಜ್ಯ ಹಾಗೂ ಪವಿತ್ರವಾದುದಾಗಿದೆ. ಅರಮನೆಗೆ ಶೋಭಾಯಮಾನವಾದ ಈ ಅಂಬಾವಿಲಾಸ ಇಂದಿಗೂ ನೋಡುವವರ ಕಣ್ಣಿಗೆ ಅದ್ಭುತವಾಗಿದೆ.